ಲಿಚ್ಚಿ ಹೂವನಲ್ಲಿ ಕಲೆಕ್ಟ್ ಮಾಡ್ತಾರೆ. ಲಿಚ್ಚಿ ತೋಟದಲ್ಲಿ ನಾವು ಇದೇ ಥರ ಬಾಕ್ಸಲ್ಲಿ ಕಲೆಕ್ಟ್ ಮಾಡ್ತೀವಿ. ಟೇಸ್ಟ್ ನೋಡಿ ಎಲ್ಲ ಬೇರೆ ಬೇರೆ ಟೇಸ್ಟ್ ಇದೆ. ಇಲ್ಲಿ ಜೇನು ನೋಡೋಣ ಇವರೇ ಸಾಕಾಣಿಕೆ ಮಾಡ್ತಾರೆ. ಮಾಡಿಬಿಟ್ಟು ಫ್ರೆಶ್ ಜೇನುತುಪ್ಪ ಸಿಗುತ್ತೆ ಇಲ್ಲಿ. ನಂದಿ ಬೆಟ್ಟ ರೋಡಲ್ಲೇ ಇದೆ ಇದು. ಸೊ ಇಲ್ಲೇ ಸಾಕ್ತಾರೆ ಜೇನುಗಳೆಲ್ಲ. ಟೇಸ್ಟ್ ನೋಡ್ಬಿಟ್ಟು ನೀವು ಬೇಕಾದರೆ ನೋಡ್ಬೋದು. ಕುಡಿ ನೋಡೋಣ. ಇದು ಕಾಡು ಜೇನು ನೋಡಿ, ಇದು ಕಾಡು ಜೇನು ಅಂತೆ. ಟೇಸ್ಟ್ ನೋಡೋಣ. ಇದು ಓಮ್ ಕಾಳು ತೋಟದಲ್ಲಿ ನಾವು ಇದೇ ಥರ ಬಾಕ್ಸ್ ಇಟ್ಟು ಕಲೆಕ್ಟ್ ಮಾಡ್ತೀವಿ. ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ಬಟ್ ನಿಮ್ಗೂ ಗ್ಯಾಸ್ಟ್ರಿಕ್ಕು ಡೈಜೆಷನ್ಗೂ ಚೆನ್ನಾಗಿ. ಓಮ್ ಕಾಳು ಟೇಸ್ಟ್ ಇದೆ. ಓಮ್ ಕಾಳು ಅಂತಾರಲ್ಲ, ಆ ಹೂವನಲ್ಲಿ ಕಲೆಕ್ಟ್ ಮಾಡ್ತಿದ್ವಿ. ಸ್ವಲ್ಪ ಹೆಂಗೆ ಅದೇ ಹೂವಿಗೆ ತಗೊಂತಾವ ಜೇನು? ನಾವು ಆ ತೋಟದಲ್ಲಿ ಈ ಥರ ಬಾಕ್ಸ್ ಇಟ್ಕೊಂಡು ನಾವು ಈ ಬಾಕ್ಸ್ ಇಟ್ಟು ಕಲೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಆ ತೋಟದಲ್ಲಿ ಬಾಕ್ಸ್ ಇಟ್ಟರೆ ಅಲ್ಲೇ ತಗೊಂಬಿಟ್ಟು ಅದೇ ಬಾಕ್ಸಲ್ಲೇ ಇಡುತ್ತದೆ. ಮತ್ತೆ ಆ ಹೂವನ್ನೇ ಮಾತ್ರ ತಗೊಳುತ್ತದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಇದು ಲಿಚ್ಚಿ ಹೂವನಲ್ಲಿ ಕಲೆಕ್ಟ್ ಮಾಡ್ತೀವಿ. ಲಿಚ್ಚಿ ಫ್ರೂಟ್ ಗೊತ್ತಾ? ಆ ಹೂವನಲ್ಲಿ ಕಲೆಕ್ಟ್ ಮಾಡ್ತೀವಿ. ಟ್ರಾನ್ಸ್ಪರೆಂಟ್ ಇರುತ್ತೆ, ಅದನ್ನ ಸ್ವಲ್ಪ ಸ್ವೀಟ್ ಇರುತ್ತೆ. ಹೆವಿ ಸ್ವೀಟ್ ಇದೆಯಲ್ಲ, ಸ್ವೀಟ್ ಇರುತ್ತೆ. ಅದಕ್ಕೂ ಲಿಚ್ಚಿ ಫ್ರೂಟ್ ಜಾಸ್ತಿ ಸ್ವೀಟ್ ಇರುತ್ತೆ. ಫುಲ್ ಸ್ವೀಟ್ ಇದೆ ಲಿಚ್ಚಿ, ಸಕ್ಕ ಸ್ವೀಟ್. ಎಲ್ಲ ಇಲ್ಲೇ ಜೇನೆಲ್ಲ ಸಾಕಾಣಿಕೆ ಮಾಡಿ, ಸೊ ಇಲ್ಲೇ ಜೇನುತುಪ್ಪನ ಫ್ರೆಶ್ ಜೇನುತುಪ್ಪ ಸಿಗುತ್ತೆ ಇಲ್ಲಿ. ನಂದಿ ಬೆಟ್ಟಕ್ಕೆ ಏನಾದ್ರು ಬಂದರೆ, ನಂದಿ ಬೆಟ್ಟಕ್ಕೆ ಬಂದರೆ ನೀವು ಇಲ್ಲಿ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಜೇನುತುಪ್ಪ. ಇಲ್ಲೆಲ್ಲ ಕೋಳಿ ಎಲ್ಲ ಸಾಕಾಣಿಕೆ ಮಾಡ್ತಾ ಇದ್ದಾರೆ ನೋಡಿ, ಕೋಳಿ. ನೋಡಿ ವೀಕ್ಷಕರೇ, ಜೇನು ನೊಣ ಈ ಥರ ಇಲ್ಲೇ ಸಾಕ್ತಿರ್ತಾರೆ ಜೇನು ನೊಣ. ಆ ಥರ ಬಾಕ್ಸ್ ಒಳಗಡೆ ಇರುತ್ತೆ ಇದು ನೋಡಿ. ಇದೇ ಥರ ಅದು ಹೂವಿಂದೆಲ್ಲ ಮಕರಂದ ತಗೊಂಬಂದು ಇಲ್ಲೇ ರೆಡಿಯಾಗಿ ರೆಡಿ ಇಟ್ಟಿರುತ್ತೆ. ಈ ಥರ ಎಲ್ಲ ಬಾಕ್ಸಲ್ಲೂ ಇರುತ್ತೆ. ಥ್ಯಾಂಕ್ ಯು. ರಾಣಿ ಜೇನು ಯಾವ್ದು ಒಳಗಡೆ ಕಾಣುತ್ತಾ? ರಾಣಿ ಜೇನು ತೋರಿಸ್ತಾರೆ. ರಾಣಿ ಜೇನು ಅದು ಕ್ವೀನ್ ಇರುತ್ತೆ ಒಂದು. ಕಡಿಯಲ್ಲ ತಾನೆ ನಮಗೆಲ್ಲ. ಎಲ್ಲಿದೆ? ಹತ್ರ ಬರುತ್ತೆ, ಸುಮ್ಮನೆ ಇರೋಣ. ಸೇಗ್ ಮಾಡಿದ್ರೆ ಇದು ಎಷ್ಟು ದಿವಸ ಬೇಕು ಇದು ರೆಡಿ ಆಗೋಕ್ಕೆ? 2 months ಆಗುತ್ತೆ. ಇದು ಒಂದು ಟ್ರೇ 2 months? ಫುಲ್ ಬಾಕ್ಸ್. ಇದು ಬಾಕ್ಸ್ ಫುಲ್ಲು. ಶೇಕ್ ಮಾಡಬೇಡ್ರಂತೆ, ಹತ್ರ ಬಂದರೆ ಸುಮ್ಮನೆ ಇರಬೇಕು. ಇಲ್ಲ ಅಲ್ಲ, ಇದರಲ್ಲಿ ಒಂದೊಂದು ಟ್ರೈನಲ್ಲ ಒಂದು ರಾಣಿ ಜೇನು ಇರುತ್ತೆ. ಒಂದು ಬಾಕ್ಸಲ್ಲಿ ಒಂದು ರಾಣಿ. ಫುಲ್ ಬಾಕ್ಸು ಒಂದು. ಯಾವ ಕಡಿಯಲ್ವಾ? ಕಡಿತಾವ? ಕಡಿತ. ಮತ್ತೆ ಬಾರಪ್ಪ, ಯಾಕೆ ನಿಮಗೆ ಅಭ್ಯಾಸ ಆಗ್ಬಿಟ್ಟಿದ್ಯಾರ? ಇಲ್ಲ ರಾಣಿ ಜೇನು ಒಂದು ಕ್ರೇಟಲ್ಲಿ ಇರಲ್ಲ. ಅದು ಹೆಂಗಿರುತ್ತೆ? ದೊಡ್ಡದಿರುತ್ತಾ? ಇಲ್ಲೇ ರೆಡಿ ಒರಿಜಿನಲ್ ಜೇನುತುಪ್ಪ ಇದೆ ನೋಡಿ. ರಾಣಿ ಜೇನು ಸ್ವಲ್ಪ ಉದ್ದ ಇದೆ ನೋಡಿ, ಎಲ್ಲದಕ್ಕಿಂತ ಸ್ವಲ್ಪ ಉದ್ದ ಇದೆ ಅಲ್ಲ, ಇದೆ ರಾಣಿ ಜೇನು. ಇನ್ನು ಉಳಿದವೆಲ್ಲ ವರ್ಕರ್ಸ್. ಅದು ಆಚೆಗೆ ಬರಲ್ಲ, ಒಳಗಡೆ ಇಲ್ಲೇ ಇರುತ್ತೆ. ಸೊ ಇದು ಒಂದು ಬಾಕ್ಸ್ ಕಂಪ್ಲೀಟ್ ಆಗಿ 5 years ಅದು ಲೈಫ್ ಟೈಮ್. ಒಂದು ಬಾಕ್ಸ್ ಕಂಪ್ಲೀಟ್ ಆಗಿ 2 ತಿಂಗಳು 2 ತಿಂಗಳು ಜೇನೆಲ್ಲ ರೆಡಿ 5 years ಇರುತ್ತೆ ಒಂದು. 3 to 5 years ಅದು ಲೈಫ್. ಬೇರೆದೆಲ್ಲ ಬೇರೆದೆಲ್ಲ 8 weeks ಹೋಗ್ತದೆ. 8 weeks. ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಬರ್ತಾ ಇದೆ, ಎಲ್ಲೆಲ್ಲ ವರ್ಕ್ ನಡೀತೈತೆ. ಥ್ಯಾಂಕ್ ಯು. ಚಿಕನ್ ದೊರಕಿಂದು.